ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಶಾಂತಿ ಸಭೆ, ಪಕ್ಷಾತೀತ ಧರ್ಮಾತೀತ ಸಹಭಾಗಿತ್ವಕ್ಕೆ ಕರೆ. ಶಿಡ್ಲಘಟ್ಟ ನಗರದಲ್ಲಿ ಈ ತಿಂಗಳು 25ರಂದು ಭವ್ಯವಾಗಿ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಆಯೋಜಿಸಲಾಗಿರುವ 3ನೇ ವರ್ಷದ ಶ್ರೀರಾಮೋತ್ಸವ ಶೋಭಾಯಾತ್ರೆ ಹನುಮಂತಪುರ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಿಂದ ಮೆರವಣಿಗೆಯಾಗಿ ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಮುಂಭಾಗದ ವೇದಿಕೆಯಲ್ಲಿ ಸಮಾರೋಪಗೊಳ್ಳಲಿದೆ. ಸಭೆಯಲ್ಲಿ ಮಾತನಾಡಿದ ಪೊಲೀಸ್ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ಕಾರ್ಯಕ್ರಮವನ್ನು ಸಾಮರಸ್ಯ ಹಾಗೂ ಶಾಂತಿಯುತವಾಗಿ ನಡೆಸಬೇಕೆಂಬ ಸಲಹೆ ನೀಡಿದ್ದು, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗುವುದು. ಶೋಭಾಯಾತ್ರೆ ವೇಳೆ ಶಿಸ್ತಿನಿಂದ ವರ್ತಿಸುವಂತೆ ಸಹಭಾಗಿತ್ವ ಇರುವ ಎಲ್ಲರನ್ನು ಅವರು ಮನವಿ ಮಾಡಿದರು. ಸಭೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಎಂ, ನಗರಸಭೆ ಸದಸ್ಯರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಹಾಗೂ ಇತರ ಸಮುದಾಯದ ಪ್ರತಿನಿಧಿಗಳು, ಹಿಂದೂ ಮುಸ್ಲಿಂ ಮುಖಂಡರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಲು ಭರವಸೆ ನೀಡಿದರು. ಕಾರ್ಯಕ್ರಮವನ್ನು ಧರ್ಮಾತೀತ ಹಾಗೂ ಶಾಂತಿಯುತವಾಗಿ ನಡೆಸುವ ಉದ್ದೇಶದಿಂದ ಈ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ವರದಿ ಕೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಲಾಸ್ಟ್ ಇಯರ್ ಅಷ್ಟೇ ಉರಿ ಬಿಸಿಲಿನಲ್ಲೂ ಸಹ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಶಕ್ತಿ ಮೀರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ನಮ್ಮ ಶಿಡ್ಲಘಟ್ಟ ಜನತೆ ಪರವಾಗಿ ಮೊದಲಿಗೆ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಒಂದು ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ಕುರಿತಾಗಿ ನಾವು ನಮ್ಮ ಶ್ರೀನಿವಾಸ ಅವರ ಒಂದು ಕರೆ ಮೇರೆಗೆ ನಾವು SP ಸಾಹೇಬ್ರನ್ನ ಭೇಟಿ ಮಾಡಿದ್ವಿ. ಅವರ ಹತ್ರ ಕೂತಿರ್ಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು, ಗೌಡ್ರೆ ಶಿಡ್ಲಘಟ್ಟದಲ್ಲಿ ಹೇಳ್ತಾರೆ. ಆ ಟೈಮ್ನಲ್ಲಿ ನಾವು ಸಹ ಹೋಗಿ ಕೂತ್ಕೊಂಡು ಅಲ್ಲಿ ಏನೇನು ನಡೀತದೆ, ಯಾವ ರೀತಿ ಇವತ್ತು ಜನ್ಮ ಹಾಗೆ ಆಗ್ತಾ ಇರ್ತದೆ. ಒಂದು ಒಳ್ಳೆ ಕಾರ್ಯಕ್ರಮ. ದೇವರು ಅಂದರೆ ಎಲ್ಲರಿಗೂ ಒಂದು ದೇವರೇ. ಅದಕ್ಕೆ ಗೌಡರು ಯಾವ ರೀತಿ ಶಾಂತಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿ ನಡ್ಕೊಂಡು ಹೋದರೆ ಎಲ್ಲರಿಗೂ ಅನುಕೂಲ ಆಗಿರುತ್ತೆ, ಎಲ್ಲರಿಗೂ ಖುಷಿಯಾಗಿರುತ್ತೆ. ಇದು ನಾವು ಒಮ್ಮತ ಕೊಡ್ತೀವಿ, ಇದು ಮಾಡಬೇಕು. ಮಾಡುವ ವಿಚಾರದಲ್ಲಿ ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಈ ಒಂದು ಪೂರ್ವ ಸಭೆ ಕರೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತು ನಗರ ಠಾಣೆಯ ರಾಷ್ಟ್ರ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಗಬ್ಬರ್ ಸಿಂಗ್ ಮತ್ತು ಎಲ್ಲ ಧರ್ಮದ ಮುಖಂಡರುಗಳೇ, ಏನು ಈ ದೇಶ ಜಾತ್ಯತೀತ ರಾಷ್ಟ್ರ, ಈ ದೇಶ ಧರ್ಮಾತೀತ ರಾಷ್ಟ್ರ. ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಮನವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಗಲಭೆ ಇಲ್ಲದ್ರೆ ಯಾವುದೇ ಜಾತಿ ಬೇರೆ ಇಲ್ಲದೆ ನಿಂತ್ಕೊಂಡು ಕೆಲಸ ಮಾಡ್ರಿ. ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಚೇರ್ ಕೊಡ್ರಿ. ಮಂಡಿಸ್ತಕ್ಕಂಗೆ ನಾವು ಕೂಡ ನಿಮಗೆ ನಾವೆಲ್ಲ ಯೋಚನೆ ಮಾಡಿ ಮಾತಾಡಿ ನೋಡ್ತಾ ಇದ್ದೀವಿ. ಎಲ್ಲರೂ ಭಾಳ ಒಳ್ಳೆಯ ಸಲಹೆ ಕೊಟ್ಟಿದ್ದೀವಿ. ಯಾವುದೇ ಭೇದ ಭಾವನೆ ಬಂದಂಗೆ, ಭಾವೈಕ್ಯತೆಗೆ ಧಕ್ಕೆ ಬರದಂಗೆ, ಒಬ್ಬ ಸಮುದಾಯಕ್ಕೆ ಧಕ್ಕೆ ಬರದಂಗೆ, ಇನ್ನೊಬ್ಬ ವ್ಯಕ್ತಿಗೆ ಧಕ್ಕೆ ಬರದಂಗೆ, ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕಳೆಯಬಾರ್ದು ಅನ್ನೋ ಒಂದು ವಿಚಾರಗಳು ತಾವೆಲ್ಲ ಹೇಳಿದ್ವಿ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಸಾಮರಸ್ಯ, ಭಾವೈಕ್ಯತೆ ಯಾವಾಗ ಇರ್ತದೋ ಅದು ದೇಶ ಮತ್ತು ರಾಜ್ಯ, ನಾವಿರ್ತಕ್ಕಂಥ ವಾತಾವರಣ, ಪರಿಸರ ಭಾಳ ಸುಭದ್ರವಾಗಿರ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ. ಏನಿವತ್ತು 25ನೇ ತಾರೀಕು ಭಾನುವಾರ ದಿವಸ ಶೋಭಾಯಾತ್ರೆ ಕಾರ್ಯಕ್ರಮಗಳು ತಾವೆಲ್ಲ ಏನೇನು ಹೇಳಿದ್ರೆ ಅದೆಲ್ಲ ನಾನು ಇನ್ನು ಮತ್ತೆ ತಿಳ್ಕೊತೀನಿ. ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು, ನಾವು ತಾಲೂಕಿನಾದ್ಯಂತ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪ್ರಜೆಗಳು ವ್ಯಾಪಾರ ವಹಿವಾಟುಗಳೆಲ್ಲ ಮಾಡ್ಕೊತೀವಿ. ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ. ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊತೀರಿ ಅದನ್ನು ನೀಟಾಗಿ, ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ. ತ್ರಿಪುರವರೆಗೂ ನಡುವೆ ರೋಡ್ ಚೆನ್ನಾಗಾಗಿದೆ. ಜನ ವೆಹಿಕಲ್ನ ಒಂದು ಸೈಡ್ ನಾವು ಹೋದ ವರ್ಷ ಏನು ಮಾಡಿದ್ರೆ ಅದೇ ಸರ್ ಕರ್ಕೊಂಡು
ಡಬಲ್ ರೋಡ್ ಮಾಡ್ಕೊಬೇಕಾಗುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಮೊದಲನೇದಾಗಿ ನಾವು ಸಾರ್ವಜನಿಕರು ಧಕ್ಕೆ ಊಟ ಮಾಡೋಕ್ಕೆ ನಾನು ಬೇಕಾಗಿರ್ತೀನಿ. ಆಮೇಲೆ ಈ ರೋಡ್ ಹೋದ್ಮೇಲೆ ಆ ಕಡೆ ನಾವು ಡೈವರ್ಷನ್ ಮಾಡ್ಕೊತೀವಿ, ಬೈಪಾಸ್ ಎಲ್ಲ ಇರ್ತದೆ. ಇವೆಲ್ಲ ಮಾಡಿಕೊಂಡು ಇದಕ್ಕೆಲ್ಲ ನಾವು ಮುನ್ನೆಚ್ಚರಿಕೆ ಕಾರ್ಯಕ್ರಮ ಮಾಡ್ಕೊಳ್ತೀವಿ. ಏನು ನಮ್ಮ ಸಲಾಂ ಅವರು ಹೇಳಿದ್ರು ಮತ್ತು ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಮ್ಮ ಅಫ್ಸರ್ ಅವರು ಹೇಳಿದ್ರು, ಶೋಭಯಾತ್ರೆ ದಿವಸ ಒಬ್ಬ ವ್ಯಕ್ತಿನ ಹೊರಡಿ ಮಾತಾಡೋದು ಬೇಡ. ಶ್ರೀರಾಮ ದೇವರು ನಮ್ಮ ಮನೆ ದೇವರು ರಾಮೇಶ್ವರ ಅಂತ. ನಾವು ವರ್ಷಕ್ಕೆ 10 ವರ್ಷಕ್ಕೊಂದ್ಸಲ ದೇವರು ಮಾಡ್ತೀವಿ. ಮಾಡಬೇಕಾದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಈ ವರ್ಷ ಬರೋ ವರ್ಷ ಮಾಡ್ಬೋದು. ಆದರೆ ನಾನು ಇದುವರೆಗೆ 1 ವರ್ಷ 6 ತಿಂಗಳಾಯ್ತು ಬಂದು ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ. ರಂಜಾನ್ ಹಬ್ಬ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಶ್ರೀಕೃಷ್ಣ ಜಯಂತಿ ಇರ್ಬೋದು, ಯಲ್ಲಮ್ಮ ದೇವಿ, ರೇಣುಕಾ ಯಲ್ಲಮ್ಮ ದೇವಿ, ಕರಿಜಮ್ಮ ಕರ್ಗ, ಈ ಗಂಗಮ್ಮ ಕರ್ಗ, ಆಮೇಲೆ ಕರದಮ್ಮ ಕರ್ಗ, ಮತ್ತು ಎಲ್ಲ ಜಯಂತಿಗಳು ಕೂಡ ಭಾಳ ಚೆನ್ನಾಗಿ ನಮ್ಗೆ ಯಾರು ಪೊಲೀಸ್ ಇಲಾಖೆಗೆ ಅವನಳಿಕೆಯಾಗಿ ನಡೆದಿಲ್ಲ. ಅದು ನಮ್ಮ ಶಿಡ್ಲಘಟ್ಟ ಜನತೆ, ನಾನು ಅವ್ರಿಗೆಲ್ಲ ಅಭಾರಿಯಾಗಿರ್ತೀನಿ. ನಾವೇನೋ ಕೋಪದಾಗ ನಾವು ರೇಗ್ಬೋದು ಅಷ್ಟೇ, ಕೋಪ ಯಾರ ಮೇಲೆ ದೃಷ್ಟಿಕೋನ ಇರೋದಿಲ್ಲ. ಅಲ್ಲಿ ಇರುವಿಷಯಕ್ಕೆ ತಕ್ಕಂಗೆ ಅಷ್ಟೇ ಕೋಪ ಬರುತ್ತೆ. ಬಟ್ ಅವ್ರು ನಾವು ತೊಂದರೆ ಕೊಡ್ಬೇಕಂತ ಬೆನ್ನೆತ್ಕೊಂಡು ಕೊಡುವಂಥ ವ್ಯಕ್ತಿಗಳಲ್ಲ. ನಮ್ಮ ಪೊಲೀಸ್ ಇಲಾಖೆನಾಗಿಲ್ಲ. ನೀವು ಕೂಡ ನಮ್ಮ ಪೊಲೀಸವ್ರಿಗೆ ಭಾಳ ನಮ್ಮ ಜಿಲ್ಲೆ ಅಂತ ನೋಡಿ ಬರ್ತಾ ಇದ್ದೀವಿ. ಜಿಲ್ಲೆ ಕೂಡ ನೋಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆ, ಅದು ನಮ್ಮ ತಾಲೂಕು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸರ ಜೊತೆ ಸಹಕಾರ ಮಾಡಿದ್ದೀರಿ. ಆಮೇಲೆ ಅನೈತಿಕ ಚಟುವಟಿಕೆಗಳು, ಏನೋ ಅಕ್ರಮ ಚಟುವಟಿಕೆಗಳು ಯಾವ ನೀವು ಸಹಾಯ ಮಾಡಲಿಲ್ಲ. ಇದುವರೆಗೂ ನಮ್ಗೆ ಬಿಡಿ ಅಂತ ಒಬ್ಬರು ಕೇಳಲಿಲ್ಲ. ಅದನ್ನೇ ಹೇಳ್ತಾ ಇದ್ದೀವಿ. ಇಂಥವು ಕೂಡ ಯಾರು ಕೂಡ ಏನೋ ಗಲಾಟೆ ಬರ್ತದೆ ನಮ್ಮ ಲೆವೆಲಾಗ, ಅಲ್ಲೇ ಮೂರ್ಸು ಸಬ್ ಇನ್ಸ್ಪೆಕ್ಟರ್ ಲೆವೆಲೆಲ್ಲ ಸಹಾಯ ಮಾಡಿರ್ತೀವಿ. ಅದನ್ನೂ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೀವಿ. ಪೊಲೀಸರ ಸಂಘರ್ಷಕ್ಕೆ ಬರಬೇಡಿ. ನಾವು ನೀವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಈ ಸಾರಿ ಯಶಸ್ವಿಗೊಳಿಸೋಣ. ಎಲ್ಲ ಬಾಂಧವರಿಗೂ ಎಲ್ಲರಿಗೂ ಸವಿನಿಂದ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಾವು ಹೇಳ್ತಕ್ಕಂಥ ಒಂದು ಕೆಲವು ಸೂಚನೆಗಳಿರ್ತವೆ, ಅದನ್ನು ನಾನು ತಮಗೆ ಹೇಳ್ತೀನಿ. ಈ ಸಭೆಯಲ್ಲಿ ಏನು ಅದಂತೇನಿಲ್ಲ, ನಾವು ರಿಸ್ಟ್ರಿಕ್ಷನ್ ಅಂತೇನಿಲ್ಲ. ಸಹಕಾರ ಮಾಡೋಂಥ ವಿಚಾರಗಳಲ್ಲಿ ನಿಮಗೆ ವಿಷಯ ಕೊಡ್ತೀನಿ. ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಅವ್ರು ಹೇಳಿದ್ರು ಹಿತವಸ್ತುಗಳು ಹಾಕೋದು ಅವೆಲ್ಲ ನಾನು ಮಾತಾಡ್ತೀನಿ. ಎಲ್ಲೆಲ್ಲಿ ಹಾಕ್ಬೇಕು, ಏನೇನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಅದನ್ನೆಲ್ಲ ನೀವು ಸಭೆಗಳಾಗ ಅದಕ್ಕೆ ಹೇಳೋದು, ಎಲ್ಲಿ ಏನು ಹೇಳ್ಬೇಕು ಅದನ್ನೆಲ್ಲ ಹಾಕಬೇಕು. ನನಗೆ ಗೊತ್ತಿದೆ, ಅದಕ್ಕೆ ಹೇಳೋದು. ಎಲ್ಲ ಕರೆದು ಸಾಮರಸ್ಯ ಪಾಯಿಂಟ್ ಏನು ಭಾವೈಕ್ಯತೆ ಇದ್ರೆ ಅಂತೆಲ್ಲ ನಾವು ಇವತ್ತು ಹೊರಟ್ಬಿಡ್ತೀವಿ. ನಾಳೆ ನೀವೇ ಇರ್ತೀವಿ. ಪೊಲೀಸರಿಂದ ಒಬ್ರು ತಪ್ಪಾಯಿತು ಅಂತಂದರೆ ಅಲ್ಲೆಲ್ಲ ತೆಲುಗಾಗ ತಮಿಳ್ನಾಗ ಎಲ್ಲ ಮಾತಾಡ್ಕೊತಾರೆ. ವಾರ್ನಿಂಗ್ ಕಿಟ್ ಲೈಫ್ ಸೊಡಪ್ಪ, ನಮ್ಮಿಂದ ಯಾರಿಗೂ ತೊಂದರೆ ಆಗಕ್ಬಿಡಲ್ಲ, ನಿಮ್ಮಿಂದೂ ತೊಂದರೆ ಆಗಬಾರ್ದು. ಎಲ್ಲರೂ ಒಳ್ಳೆ ಕರೆದಿದ್ದು ಪೀಸ್ ಕಮಿಟಿ ಮೀಟಿಂಗ್ಗೆ ನನಗೆಲ್ಲ ಪರಿಚಯ ಇರೋರೆ ಸುಮಾರು ಎಲ್ಲರನ್ನ ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ. ಮತ್ತು ನೀನೆಲ್ಲ ಪರಿಚಯ ಇರೋ ನೀವು ಬರೋರು ನಾನು ಅಬ್ಸರ್ವ್ ಮಾಡಲ್ಲ. ಅದನ್ನು ಎಲ್ಲರೂ ಪರಿಚಯ ಇದ್ದೀರಿ. ನಿಮ್ಗೆಲ್ಲರಿಗೂ ಸಹಕಾರ ಕೊಡ್ತೀವಿ. ನೀವು ನಮ್ಗೆ ಪೊಲೀಸ್ ಇಲಾಖೆ ಸಹಕಾರ ಕೊಡಿ. ಈ ಬಂದಂತೆಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಬಂದಂತೆಲ್ಲ ಸಮುದಾಯ ಲೀಡ್ರು